ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆಯನ್ನ ಘೋಷಣೆ ಮಾಡಲಿದೆ ಕೋರ್ಟ್. ಹೈ ವೋಲ್ಟೇಜ್ ವಾದ ಪ್ರತಿವಾದದ ನಂತರ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಸಿಬಿಐ ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಈ ಕೊಲೆ ತಕ್ಷಣಕ್ಕೆ ನಡೆದಿರೋದಲ್ಲ, ಪ್ರೀ ಪ್ಲಾನ್ಡ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಎಸಿ ವಾದವನ್ನು ಮಂಡಿಸಿತು. ಯೋಗೇಶ್ ಗೌಡ ಕೊಲೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ರಾಜಕೀಯ ದುರುದ್ದೇಶದಿಂದ ಯೋಗೇಶ್ ಗೌಡ ಕೊಲೆ ಮಾಡಲಾಗಿತ್ತು. ಸಿಬಿಐ ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ವಾದವನ್ನು ಮಂಡಿಸಿದರು. ಪೊಲೀಸರನ್ನ ಬಳಸಿ ಸಾಕ್ಷಿಗಳನ್ನ ನಾಶಪಡಿಸಲಾಗಿದೆ. ಆರೋಪಿಗಳಿಗೆ ಹಣ ನೀಡಲಾಗಿದೆ. ರಾಜಕೀಯ ಪ್ರಭಾವದಿಂದ ಕೇಸ್ನ ದಾರಿ ತಪ್ಪಿಸುವಂತ ಕೆಲಸಗಳು ಆಗಿದೆ ಅನ್ನುವಂತಹ ವಾದವನ್ನ ಮಂಡನೆ ಮಾಡಿದ್ರು. ಮರಣದಂಡನೆ ಕೇಳ್ತಿಲ್ಲ, ಜೀವಾವಧಿ ಶಿಕ್ಷೆ ನೀಡಬೇಕು ಅಂತ ಸಿಬಿಐ ಮನವಿಯನ್ನ ಮಾಡಿಕೊಂಡಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆಯಿಂದ ವಾದ ಪ್ರತಿವಾದಗಳು ನಡೆದಿದೆ. ಹೈ ವೋಲ್ಟೇಜ್ ವಾದ ಪ್ರತಿವಾದದ ನಂತರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆಯನ್ನು ಘೋಷಣೆ ಮಾಡುತ್ತೆ ಕೋರ್ಟ್. ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನ, ಈ ಪ್ರಕರಣದಲ್ಲಿ 17 ಮಂದಿ ದೋಷಿಗಳು ಅನ್ನೋದನ್ನ ನಿನ್ನೆಯಷ್ಟೇ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡಿತ್ತು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣದ ವಿಚಾರವಾಗಿ ವಾದ ಪ್ರತಿವಾದಗಳು ನಡೆದಿದೆ. ಶಿಕ್ಷೆಯ ಪ್ರಮಾಣದ ಬಗ್ಗೆ ಸೆಷನ್ಸ್ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಆಗಿದೆ. ಎಎಸ್ಜಿ ಅವರ ಮನವಿಯಂತೆ ಗರಿಷ್ಠ ಶಿಕ್ಷೆಯನ್ನ ನೀಡುವಂತ ಕೇಸ್ ಇದಲ್ಲ. ವಿನಯ್ ಕುಲಕರ್ಣಿಗೆ ಕಡಿಮೆ ಶಿಕ್ಷೆಯನ್ನ ಕೊಡಿ ಅಂತ ವಕೀಲ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸಿದ್ದಾರೆ. ವಿನಯ್ ಕುಲಕರ್ಣಿ ಪರ ವಕೀಲರು ಕೋರ್ಟ್ ನೀಡೋ ಶಿಕ್ಷೆಯಿಂದ ಸುಧಾರಿಸ್ತಾರ ಅನ್ನೋದನ್ನ ನೋಡಬೇಕು. ವಿನಯ್ ಕುಲಕರ್ಣಿ ಶಾಸಕರು ಜನ ನಂಬಿಕೆ ಇಟ್ಟು ಅವರನ್ನು ಆಯ್ಕೆ ಮಾಡಿದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತೆ ಇರಬೇಕು ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಒಳ್ಳೆಯತನಕ್ಕೆ ವಿನಯ್ ಕುಲಕರ್ಣಿ ಜನರ ನಂಬಿಕೆಯನ್ನು ಗಳಿಸಿದ್ದಾರೆ. ವಿನಯ್ ಕುಲಕರ್ಣಿ ಒಬ್ಬ ಕೈಗಾರಿಕೋದ್ಯಮಿ, 3,000 ಹಸುಗಳನ್ನು ಸಾಕ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಕೂಡ ವಕೀಲ ಶ್ಯಾಮ್ ಸುಂದರ್ ಅವರು ಮುಂದಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಗರಿಷ್ಠ ಶಿಕ್ಷೆಯನ್ನ ನೀಡುವಂತ ಕೇಸ್ ಇದಲ್ಲ ಅನ್ನೋದನ್ನ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಎಸ್ಜಿ ಅವರ ಮನವಿಯಂತೆ ಗರಿಷ್ಠ ಶಿಕ್ಷೆ ಬೇಡ ಅನ್ನೋದನ್ನ ವಾದ ಮಂಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದಗಳನ್ನು ಮುಂದಿಟ್ಟರು. ಕೋರ್ಟ್ ನೀಡುವಂತ ಶಿಕ್ಷೆಯಿಂದ ಅವರು ಸುಧಾರಿಸ್ತಾರ ಅನ್ನೋದನ್ನ ನೋಡಬೇಕು. ಜೊತೆಗೆ ವಿನಯ್ ಕುಲಕರ್ಣಿ ಶಾಸಕರು ಜನ ನಂಬಿಕೆ ಇಟ್ಟು ಅವರನ್ನ ಆಯ್ಕೆ ಮಾಡಿದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತೆ ಇರಬೇಕು ಅಂತ ಹೇಳಿ ವಾದವನ್ನ ಮಂಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಚೀಫ್ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇವತ್ತು ನಡೆದಿರುವಂತಹ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೆಯಿತು, ಯಾವ ರೀತಿಯಾಗಿ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಸ್ತಾಪ ಆದವು? ಮಧುಕರ್, ನಿನ್ನೆಯೇ ಕೋರ್ಟು 17 ಜನ ಆರೋಪಿಗಳು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅವರು ತಪ್ಪು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅವರ ವಿರುದ್ಧದ ಸಾಕ್ಷಿಗಳಲ್ಲಿ ಸಾಬೀತಾಗಿದೆ ಅನ್ನುವಂಥ ಆದೇಶವನ್ನು ನೀಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ಆರೋಪಿಗಳಿಗೆ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ಕೋರ್ಟ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಒಂದು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ನ ಬಾರ್ಗೇನಿಂಗ್ ಸೆಷನ್ ಅಂತಾರೆ. ಇಲ್ಲಿ ಆರೋಪಿಗಳ ಪರ ವಕೀಲರುಗಳು ಬಂದು ಯಾವುದೇ ಒಂದು ಸೆಕ್ಷನ್ಸ್ ಅಲ್ಲಿ ಒಂದು ಗರಿಷ್ಠ ಮತ್ತು ಕನಿಷ್ಠ ಶಿಕ್ಷೆ ಕೊಡಲಿಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ ಗರಿಷ್ಠ ಶಿಕ್ಷೆಯನ್ನು ಕೊಡಬಾರದು, ಕನಿಷ್ಠ ಶಿಕ್ಷೆಯನ್ನು ಕೊಡಬೇಕು. ಅವರಿಗೆ ಜೀವನ ಇದೆ, ಅವರ ನಂಬ್ಕೊಂಡಂತ ಮಕ್ಕಳು, ಹೆಂಡತಿ, ಬೇರೆಯವರು ಇದ್ದಾರೆ. ಹಾಗಾಗಿ ತಪ್ಪಾಗಿದೆ. ಸೊ ಈಗ ತಪ್ಪಾಗಿದೆ, ಕೊಲೆ ಆಗಿದೆ, ಅವರು ಅಪರಾಧಿಗಳು ಅದರಲ್ಲಿ ನೋ ಡಿಸ್ಪ್ಯೂಟ್. ಆದರೆ ಕೊಡುವಂತ ಶಿಕ್ಷೆಯಲ್ಲಿ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಮನವಿಯ ಸೆಷನ್ಸ್ ಇವತ್ತಾಗಿತ್ತು. ಆದರೆ ಆರಂಭಿಕ ಹಂತದಲ್ಲಿ ಸಿಬಿಐ ಪರವಾಗಿ ಸುಪ್ರೀಂ ಕೋರ್ಟ್ನ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಅವರು ಅಪಿಯರ್ ಆಗ್ತಾರೆ. ಅಪಿಯರ್ ಆಗಿ ಅವರ ಪ್ರಮುಖವಾದ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವ
ಜೀವವನ್ನ ಕಿತ್ಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ. ಒಬ್ಬ ಯಂಗ್ ಪೊಲಿಟಿಷಿಯನ್ ಜೀವ ಅಂತ್ಯ ಆಗಿದೆ. ಒಬ್ಬ ಪೊಲಿಟಿಕಲ್ ಅಂದ್ರೆ ರೈವಲ್ರಿಗಾಗಿ ಅಂದ್ರೆ ರಾಜಕೀಯ ದ್ವೇಷದಿಂದಾಗಿ ಒಂದು ಪ್ರೀ ಪ್ಲಾನ್ಡ್ ಅಂದ್ರೆ ಕೊಲೆಗಳು ಸಾಮಾನ್ಯವಾಗಿ ಒಂದಷ್ಟು ಕೊಲೆಗಳಿದೆ. ಒಂದು ತತ್ಕ್ಷಣದ ಹಠಾತ್ ಘಟನೆಗಳಿಗೆ ಏನೋ ಒಂದು ಮಾತುಕತೆ ಆಗುತ್ತೆ, ಆ ಕ್ಷಣಕ್ಕೆ ಏನೋ ಒಂದು ತತ್ಕ್ಷಣಕ್ಕೆ ಆಗಿರುವಂತ ಘಟನೆಗಳು ಇರ್ತವೆ. ಆದ್ರೆ ಇದು ಆ ತರ ಅಲ್ಲ. ಹಲವು ದಿನಗಳ ಕಾಲ ಪ್ಲಾನ್ ಮಾಡಿ ನಡೆದಂತ ಕೋಲ್ಡ್ ಬ್ಲಡೆಡ್ ಮರ್ಡರ್ ಇದಾಗಿರುವಂತದ್ದು. ಹಾಗಾಗಿ ಒಬ್ಬ ಯಂಗ್ ಪೊಲಿಟಿಷಿಯನ್ ಮುಕ್ತಾಯ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಆರೋಪಿಗಳಿಗೂ ಕೂಡ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು. ಕೊಲೆಯಲ್ಲಿ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಮರಣದಂಡನೆ ಕೊಡ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ನಾವು ಮರಣದಂಡನೆ ಕೇಳ್ತಾ ಇಲ್ಲ. ಆದ್ರೆ ದ ಲೈಫ್ ಎಂಡ್ ಆಗುವವರೆಗೂ ಕೂಡ ಟಿಲ್ ಡೆತ್ ವರೆಗೂ ಜೀವಿತಾವಧಿ ಶಿಕ್ಷೆ ಕೊಡಬೇಕು ಅನ್ನುವಂತ ಅರ್ಥದಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಕೊಡಬೇಕು. ಮತ್ತೆ ಯಾವುದೇ ರೀತಿಯಾದಂತ ಅವರಿಗೆ ವಿನಾಯಿತಿಗಳನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಸ್ ವಿ ರಾಜ್ ಅವರು ಸಮರ್ಥವಾದಂತಹ ವಾದವನ್ನು ಮಂಡಿಸ್ತಾರೆ. ಅದಾದ ನಂತರ ಆರೋಪಿಗಳ ಪರವಾಗಿ ವಕೀಲ ಶಂಕರಪ್ಪ ಪರಮೇಶ್ವರ್ ಜೊತೆಗೆ ಏನು ಶ್ಯಾಮ್ ಸುಂದರ್ ಜೊತೆಗೆ ಬಾಲನ್ 4 ಜನ ಆರೋಪಿಗಳು ವಾದವನ್ನು ಮಂಡಿಸ್ತಾರೆ. ಅಂದ್ರೆ ಪ್ರಮುಖವಾಗಿ 2 to 14 ವರೆಗಿನ ಆರೋಪಿಗಳ ಪರ ವಕೀಲರು ವಾದ ಮಾಡಿದಂದ್ರೆ ಅವರು ಚಿಕ್ಕ ವಯಸ್ಸಿನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ತಾಯಿ ತಂದೆ ಇದ್ದಾರೆ, ಅವ್ರನ್ನ ಏನೋ ಸಾಕಬೇಕಾಗುತ್ತೆ. ಎಲ್ಲವೂ ಕೂಡ ಬಡ ಕುಟುಂಬದಲ್ಲಿ ಆಟೋ ಡ್ರೈವರ್ಗಳು ತುಂಬಾ ಇದ್ದಾರೆ. ಅವರ ದುಡಿಮೆಯಿಂದಲೇ ಇಡೀ ಕುಟುಂಬ ನಡೀಬೇಕು, ಮಕ್ಕಳ ಜೀವನವನ್ನು ರೂಪಿಸಬೇಕಾಗಿರುವಂತದ್ದು. ಹಾಗಾಗಿ ಅವರಿಗೆ ಹೆಚ್ಚಿನ ಶಿಕ್ಷೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಾಡಿದಂತ ಶ್ಯಾಮ್ ಸುಂದರ್ ಅವರು ಹೇಳುವಂತದ್ದು ಅಂದ್ರೆ ಇವರು ಯಾವುದೇ ರೀತಿ ಅಂದ್ರೆ ಇವರು ಒಂದು ಜನನಾಯಕ ಇದ್ದಾರೆ, ಒಂದು ಶಾಸಕರಿದ್ದಾರೆ. ಇವರ ಒಳ್ಳೆಯತನಕ್ಕೆ ಒಂದು ಜನ ಅವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಕ್ಷೇತ್ರಕ್ಕೆ ಹೋಗದೇ ಇದ್ರು ಕೂಡ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಅವರ ಒಳ್ಳೆಯತನಕ್ಕೆ ಆಗಿರುವಂತಹದ್ದು. ಸೊ ಹಾಗಾಗಿ ಅವರ ಜೀವನ ತುಂಬಾ ಇದೆ. ಜೊತೆಗೆ ಇನ್ನು ಒಬ್ಬ ವ್ಯಕ್ತಿಗೆ ಕೋರ್ಟ್ಗಳು ಶಿಕ್ಷೆ ಕೊಡುವಂತಂದ್ರೆ ಅವರು ಮಾಡಿರುವಂತಹ ತಪ್ಪನ್ನ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಅಂದ್ರೆ ಸುಧಾರಿಸಲಿಕ್ಕೆ ಜೈಲಿಗೆ ಕಳಿಸಲಾಗುತ್ತೆ. ಆದ್ರೆ ಒಂದು ಸುಧಾರಣೆ ಆಗ್ಲಿಕ್ಕೆ 14 ವರ್ಷ ಸಾಕು ಅನ್ನುವಂಥದ್ದು. ಅಂದ್ರೆ ಅವರ ಅರ್ಥದಲ್ಲಿ 14 ವರ್ಷ ಶಿಕ್ಷೆಯನ್ನ ಮಾತ್ರ ಕೊಡಿ, ಅದಕ್ಕಿಂತ ಜಾಸ್ತಿ ಲೈಫ್ ಜೀವಿತಾವಧಿಯನ್ನು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ವಾದವನ್ನ ಮಂಡಿಸ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಏನೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅವರು 3,000 ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕೃಷಿ ಕುಟುಂಬದಿಂದ ಬಂದಂತವರು. ಸೊ ಇಂತಹ ಒಬ್ಬ ವ್ಯಕ್ತಿಗೆ ರಾಜಕಾರಣಿಗೆ ಇಡೀ ಲೈಫ್ ಅನ್ನ ಕೊಟ್ಟು ಅವರಿಗೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾರೆ. ಅದರ ಜೊತೆಗೆ ಚಂದ್ರಶೇಖರ್ ಇಂಡಿ ಬರ್ತಾರೆ. ಚಂದ್ರಶೇಖರ್ ಇಂಡಿ ಅವರು ಕೂಡ 65 ವರ್ಷ ವಯಸ್ಸಾಗಿದೆ. ಅವರ ಮಗ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಸೊ ಅದರ ಜೊತೆಗೆ ಇನ್ನು ಇಬ್ಬರಿಗೂ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಶುಗರ್ ಇದೆ. ಹಾಗಾಗಿ ಒಂದು ಕಡಿಮೆ ಪ್ರಮಾಣ ಶಿಕ್ಷೆ ಕೊಡಬೇಕು ಅನ್ನೋದು. ವೆರಿ ಇಂಟ್ರೆಸ್ಟಿಂಗ್ಲಿ ಅಕ್ಯೂಸ್ ನಂಬರ್ 19 ಚನ್ನಕೇಶವರ್ ಟಿಂಗ್ರಿಕರ್ ಇದ್ದಾರೆ. ಅವರ ಪರವಾಗಿ ವಾದ ಮಾಡಿದಂತ ಬಾಲನ್ ಅವರು ವಾದ ಮಾಡುವಂತದ್ರಂದ್ರೆ ಇವರು ಒಬ್ಬ ಒಳ್ಳೆಯ ಪೊಲೀಸ್ ಆಫೀಸರ್ ಇದ್ದಾರೆ. ಅಂದ್ರೆ ಅವರ ತನಿಖೆಗಳಿಗೆ ಅವರ ಕೆಲಸಗಳಿಗೆ ಹಲವು ಬಾರಿ ಅವರಿಗೆ ಅವಾರ್ಡ್ಗಳು ಬಂದಿದೆ, ಸರ್ಕಾರ ಅವ್ರನ್ನ ಗುರುತಿಸಿದೆ. ಸೊ ಹಾಗಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಇರುವಂತದ್ದು ಅಂದ್ರೆ ಅವರ ಮೇಲಿರುವಂತಹ ಸೆಕ್ಷನ್ಸ್ ಗಳನ್ನು ನೋಡಿದ್ರೆ ಗರಿಷ್ಠ 3 ವರ್ಷ ಕೊಡ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಹಾಗಾಗಿ ಕಡಿಮೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ವಾದವನ್ನ ಮಾಡ್ತಾರೆ. ವಾದ ಪ್ರತಿವಾದ ಆಗುತ್ತೆ. ಕೊನೆಯದಾಗಿ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ಎಲ್ಲ ಆರೋಪಿಗಳಿಗೂ ಕೂಡ ಒಂದು ಅವಕಾಶವನ್ನ ಕೊಡ್ತಾರೆ. ಆರೋಪಿಗಳು ಕೊನೆಯದಾಗಿ ತಾವೇನಾದ್ರೂ ಹೇಳಲಿಕ್ಕೆ ಅವಕಾಶಗಳಿದೆ ಅನ್ನೋ ಸಂದರ್ಭದಲ್ಲಿ ಎಲ್ಲ ಅಕ್ಯೂಸ್ಡ್ ಒಬ್ಬೊಬ್ಬರಾಗಿ ಮುಂದೆ ಬಂದು ನಿಂತು ಅವ್ರು ಹೇಳ್ತಾರೆ. ಎಲ್ಲರೂ ಹೇಳುವಂಥದ್ದು ಪ್ರಮುಖವಾಗಿ ಕೆಲವರು ಆಟೋ ಡ್ರೈವರ್ಗಳು, ಕೆಲವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಂದ್ರೆ ಯಾರು ವಿನಯ್ ಕುಲಕರ್ಣಿಯ ಹಿಂದೆ ಅಣ್ಣ ಅಂತ ತಿರ್ಕೊಂಡು ಹೋಗಿ ಅವರ ಮರ್ಜಿಗೆ ಈ ಕೊಲೆಯಲ್ಲಿ ತಗಲಾಕೊಂಡಿದ್ದಾರೆ ಅಂತಂತವ್ರು ಕೆಲವರು ಸ್ವಾಮಿ ನಾವು ತಪ್ಪು ಮಾಡಿಲ್ಲ, ನಮಗೆ ಫ್ಯಾಮಿಲಿ ಇದೆ, ಚಿಕ್ಕ ಮಕ್ಕಳಿದ್ದಾರೆ, ಸೊ ಹಾಗಾಗಿ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ಕೊಡಿ ಅನ್ನೋದನ್ನ ಅಂಗಲಾಚುವಂತ ಕೆಲಸಗಳನ್ನ ಮಾಡಿದ್ರು. ಅದರಲ್ಲಿ ವಿನಯ್ ಕುಲಕರ್ಣಿ ಸರ್ತಿ ಬಂದಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಬಂದಂತವರು ನಾನು ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಮಾಡಿಲ್ಲ, ಇದೊಂದು ರಾಜಕೀಯ ದುರುದ್ದೇಶ ಪ್ರಕರಣ ಆಗಿದೆ, ಸೊ ಬೇಕಂತಾನೆ ನನ್ನನ್ನು ಸಿಲುಕಿಸುವಂತ ಕೆಲಸಗಳಾಗಿದೆ, ನನ್ನನ್ನ ಜನ ಆಶೀರ್ವಾದ ಮಾಡಿದ್ದಾರೆ, ನಾನು 3,000 ಹಸುಗಳನ್ನ ಸಾಕೊಂಡಿದ್ದೇನೆ, ಸೊ ಇದೊಂದು ರಾಜಕೀಯವಾಗಿ ಅಣಿಯುವಂತ ಕೆಲಸಗಳಾಗಿದೆ ಹೊರತು ನಾನು ಇದರಲ್ಲಿ ತಪ್ಪು ಮಾಡಿಲ್ಲ, ನಾನು ನನ್ನ ಜೀವನದಲ್ಲಿ ಯಾರಿಗೂ ಏನು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನೇ ಮನವಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಸೊ ಅದನ್ನ ಹೇಳಿ ಒಂದು ಕ್ಷಣ ಮೌನವಾಗಿ ನಿಲ್ತಾರೆ. ಇನ್ನೇನಾದ್ರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನ ಜಡ್ಜ್ ಕೇಳಿದ ಸಂದರ್ಭದಲ್ಲಿ ಅವರು ಇನ್ನೇನಿಲ್ಲ ಅಂತೇಳಿ ತಲೆ ಅಲ್ಲಾಡಿಸಿ ಹಿಂದೆ ಹೋಗ್ತಾರೆ. ನಂತರ ಇನ್ನುಳಿದಂತ ಆರೋಪಿಗಳು ಚಂದ್ರಶೇಖರ್ ಇಂಡಿ ಮತ್ತೆ ಟಿಂಗ್ರಿಕರ್ ಬಂದಂತವರು ಕೂಡ ಚಂದ್ರಶೇಖರ್ ಇಂಡಿ ಅವರು ನನ್ನ ಮಗ ಬಿಟ್ಟು ಹೋಗಿದ್ದಾನೆ, ನನಗೆ ವಯಸ್ಸಾಗಿದೆ, BP ಇದೆ, ಶುಗರ್ ಇದೆ, ಈ ಕಾರಣಕ್ಕಾಗಿ ನನಗೆ ಕನ್ಸಿಡರ್ ಮಾಡಿ ಕಡಿಮೆ ಕೊಡಿ ಅನ್ನುವಂಥದ್ದು. ಟಿಂಗ್ರಿಕರ್ ಕೂಡ ಬಂದು ನನಗೆ ಅವಾರ್ಡ್ಗಳಾಗಿದೆ ಅಂದ್ರೆ ಯಾವಾಗ ನಿಮಗೆ ಅವಾರ್ಡ್ ಸಿಕ್ತು, ಈ ಕೇಸ್ ಆದ್ಮೇಲೆ ಸಿಕ್ತಾ, ಆಮೇಲೆ ಸಿಕ್ತಾ, ಯಾವ ರೀತಿ ಅವಾರ್ಡ್ಗಳು ಸಿಕ್ತು, ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಇದೆಲ್ಲವೂ ಮುಕ್ತಾಯ ಆದ ನಂತರ
ಅಂತಿಮವಾಗಿ ಇವತ್ತೇನು ವಾದ ನಡೀತು, ಒಂದಷ್ಟು ಅವರ ಹೇಳಿಕೆಗಳು ನಡೀತು, ಅದರ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನ ಬರೆಸಿದಂತಹ ನ್ಯಾಯಾಧೀಶರು ನಾಳೆಗೆ ಎಲ್ಲಾ ಆರೋಪಿಗಳ ಪರವಾಗಿ ಅಂದ್ರೆ ಆರೋಪಿಗಳ ಅವರಿಗೆ ಏನು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಾಗುತ್ತೆ ಅನ್ನೋದನ್ನ ತಿಳಿಸ್ತೇವೆ ಅನ್ನೋಂಥದ್ದು. ನಾಳೆ ಅಂದ್ರೆ 11 ಗಂಟೆಯಿಂದ 1 ಗಂಟೆಯ ಒಳಗಾಗಿ ಈ 17 ಜನ ಆರೋಪಿಗಳಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಕೋರ್ಟ್ ಪ್ರಕಟಿಸುವ ಸಾಧ್ಯತೆಗಳಿರುವಂತಹದ್ದು ಮಧುಕರ್. ಸೊ ಇಲ್ಲಿ ಸುಮಾರು 10 ವರ್ಷಗಳ ಸುದೀರ್ಘ ಕಾನೂನು ಹೋರಾಟ, ಯೋಗೇಶ್ ಗೌಡ ಕೊಲೆ ಅನ್ನೋದನ್ನ ಇದನ್ನ ಒಂದು ಸಣ್ಣದಾಗಿ ಮೆಲುಕಾಕೋದಾದ್ರೆ ರಾಜಕೀಯ ದುರುದ್ದೇಶದಿಂದ ಒಬ್ಬ ಎಲ್ಲೋ ತನ್ನ ವಿರುದ್ಧ ಬೆಳೆದು ನಿಲ್ತಾ ಇದ್ದಾನೆ, ತನ್ನ ವಿರುದ್ಧ ತನಗೆಲ್ಲೋ ಒಂದು ಕಡೆ ಮುಂದೆ ಥ್ರೆಟ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ವಿನಯ್ ಕುಲಕರ್ಣಿ ಈ ರೀತಿಯಾದಂಥ ಒಂದು ಏನೋ ಕೊಲೆಯನ್ನು ಮಾಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿವರೆಗೆ ಸಾಬೀತಾಗಿದೆ. ಸೊ ಇದನ್ನ ನೋಡ್ತಾ ಹೋದ್ರೆ ನಮ್ಮ ನೆಲದಲ್ಲಿ ಅಂದ್ರೆ ಹಣಬಲ ಇದೆ, ತೋಳ್ಬಲ ಇದೆ, ಶಕ್ತಿ ಇದೆ, ಎಲ್ಲ ರೀತಿಯಾದಂಥ ಶಕ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ, ಅಧಿಕಾರ ಬಲ ಇದೆ ಅನ್ನುವಂಥ ಕಾರಣಕ್ಕಾಗಿ ಏನು ಬೇಕಾದರೂ ನಡೆಯುತ್ತೆ ಅನ್ನುವಂಥದ್ದು ಇನ್ನು ಮುಂದೆ ನಡೆಯೋದಿಲ್ಲ. ಯಾಕೆಂದ್ರೆ ಈ ನೆಲದಲ್ಲಿ ಇನ್ನೂ ಕಾನೂನು ಇದೆ. ಕಾನೂನು ಎಂಥ ಬಲಿಷ್ಠರನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರಿಗೆ ಶಿಕ್ಷೆಯನ್ನು ನೀಡುತ್ತೆ ಅನ್ನುವಂಥ ಒಂದು ಒಂದು ಉತ್ತಮವಾದಂಥ ಪ್ರಕರಣ ಇದಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಕನ್ವಿಕ್ಟೆಡ್ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ, ದೋಷಿಗಳು ಅನ್ನುವಂಥದ್ದಾಗಿರುವಂಥದ್ದು. ನಾಳೆ ಅವರಿಗೆ ಎಷ್ಟು ವರ್ಷ ಜೈಲನ್ನ ಕೋರ್ಟ್ ಅವಾರ್ಡ್ ಅಂದ್ರೆ ಶಿಕ್ಷೆಯನ್ನು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತಹದ್ದು ಮಧುಕರ್. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.